ಎಲ್ಲ ತಂಡದವರಿಗೆ, ಮಾಲೀಕರಿಗೆ, ಕ್ಯಾಪ್ಟನ್ಗೆ ಮತ್ತು ಸ್ಪರ್ಧೆಗಳಿಗೆ ಎಲ್ರಿಗೂ ಈ ಸುಂದರ ಸಂಜೆಯಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಬರೋದಿಲ್ಲ ಅಂದರೂ ಗಲಾಟೆ ಮಾಡಿ ಕರೆಸ್ತಾರೆ. ನಾವು ಎಲ್ಲೆಲ್ಲೋ ನಮ್ಮದು ಅಂತ ರಾಜಕೀಯವಾಗಿ ಕಾರ್ಯಕ್ರಮಗಳಿರುತ್ತೆ, ತಡ ಆಗುತ್ತೆ ಅಂತ ಹೇಳಿದ್ರು. ಕೇಳಲಿಲ್ಲ. ನವರಸನವರು ಬರಲೇಬೇಕು ಅಂತ ಹೇಳಿದ್ರು, ಬಂದಿದ್ದೀನಿ. ಮತ್ತು ಮೊನ್ನೆ ಕೂಡ ಶನಿವಾರ ಭಾನುವಾರ ಅಂತ ಅನಿಸುತ್ತೆ, ಇದೇ ಜಾಗದಲ್ಲೇ ಒಂದು ತರಬೇತಿ ಶಿಬಿರವನ್ನು ಕೂಡ ಸ್ಪರ್ಧೆಗಳಿಗೆ ಮಾಡಿರತಕ್ಕಂಥದ್ದು. ಅದರಲ್ಲಿ ಕೆಲವರಿಗೆ ಇಂಜೂರ್ ಕೂಡ ಆಗಿದೆ ಅಂತೇಳಿ ಕೇಳ್ಪಟ್ಟೆ. ಬಹುಶಃ ಇಲ್ಲ ನೀವು ಹೇಳ್ಬೇಡಿ, ಕೆಲವ್ರಿಗೆ ಆಗುತ್ತೆ. ಇವರು ಯಾರಿಗೂ ಆಗಿಲ್ವಾ? ಆಗಿದೆಯಲ್ವಾ? ಮತ್ತೆ ಯಾಕೆ ಸುಳ್ಳು ಹೇಳ್ತೀರಿ? ಗಾಡ್ ಗ್ರೇಸ್ ನೋಡಿ. ಆಟ ಅಂದಮೇಲೆ ಆಟದಲ್ಲೇ ನಾವು ಎಲ್ಲಾನು ತಗೋಬೇಕಾಗ್ತದೆ. ಇಲ್ಲಿ ಯಾವುದೇ ಥರ ಅಗ್ರೆಸಿವ್ ಆಗಿ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆಟದ ಮನೋಭಾವವನ್ನು ಇಟ್ಕೊಂಡೇ ನಾವು ಪ್ಲೇಯರ್ಸ್ ಎಲ್ಲ ನಾವು ಫೀಲ್ಡ್ಗೆ ಇಳಿಬೇಕಾಗ್ತದೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ದಯಮಾಡಿ ನಾನು ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಆರೋಗ್ಯ ಮುಖ್ಯ. ಆರೋಗ್ಯವೇ ಸೌಭಾಗ್ಯ. ಅದು ಇದ್ದರೆ ಎಲ್ಲ ನಡೀತದೆ. ಇಲ್ಲಾಂದ್ರೆ ಒಂದು ಹೆಜ್ಜೆನೂ ಮುಂದೆ ಹೋಗಕ್ಕೆ ಆಗಲ್ಲ. ಸೌಭಾಗ್ಯ ಯಾರು ಅಂತನಾ? ಕೊನೆಯದಾಗಿ ಯಾರು ಗೆದ್ದು ಸಾಯಿ ಗೋಲ್ಡ್ ಕಪ್ನ ಗೆದ್ದು ಬರ್ತಾರಲ್ಲ ಅವರೇ ಸೌಭಾಗ್ಯ. ಅದರಿಂದ ಯಾಕೆಂದ್ರೆ ನಾನು ನವರಸನ್ ಜೊತೆಯಲ್ಲಿ ಸುಮಾರು ಒಂದು 5 ವರ್ಷದಿಂದ ಒಂದು ಸ್ನೇಹದಿಂದ ಒಂದು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನನಗೆ ಮೊನ್ನೆ ನಾನು ಕೇಳಿದೆ, ನವರಸನ್ ಒಂದು 5 ಲಕ್ಷ ರೂಪಾಯಿ ನನಗೆ ಸಾಲ ಕೊಡಿ ಅಂತ ಕೇಳಿದೆ ನಾನು. ನಿಮಗೆ ಯಾಕೆ ಸರ್ ದುಡ್ಡು ಅಂದರು ನನಗೆ. ಹೇಳ್ರಿ, ಕೊಡ್ತೀರಾ ಇಲ್ವಾ ಹೇಳ್ರಿ ಹಿಂದೆ. ಆಯ್ತು ಸರ್ ಕೊಡ್ತೀನಿ ಅಂತೇಳಿ ಚೆಕ್ ಬರೆದು ಸೈನ್ ಹಾಕಕ್ಕೆ ಹೋದ್ರು. ಹಾಗೆ ನವರಸನ್ ನನಗೆ ಸ್ವಲ್ಪ ಆರೋಗ್ಯ ಕಮ್ಮಿ ಇದೆ, ಅದನ್ನು ಸಾಲ ಕೊಡ್ರಿ ಅಂತ ಕೇಳಿದೆ ನಾನು. ಸರ್ ಅದು ಒಂದು ಕೇಳಬೇಡಿ ಸರ್, ನನ್ನ ಕೈಯಲ್ಲಿ ಆಗಲ್ಲ, ದುಡ್ಡು ಬೇಕಾದ್ರೆ ಕೊಡ್ತೀನಿ, ಆರೋಗ್ಯ ಸಾಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗೆ ಯಾರ ಆರೋಗ್ಯವನ್ನು ಯಾರು ಕೂಡ ಸಾಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೋಬೇಕು. ಅದರಿಂದ ನಾನು ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಇನ್ನೇನು 5-6ನೇ ತಾರೀಕು ಮ್ಯಾಚು ಏನು ಇಲ್ಲೇ ನಮ್ಮ ನಾಗರಬಾವಿ ಇನ್ನೂ ಮಾಡಿಲ್ವಾ? ಕಿಂಗ್ಸ್ ಸ್ಟೇಡಿಯಂ ಅಲ್ಲಿ 5 ಮತ್ತು 6ನೇ ತಾರೀಕು ಇದೇ ನಮ್ಗೆ ಹತ್ರ ಇರತಕ್ಕಂಥದ್ದು ನಾಗರಬಾವಿ. ಅಲ್ಲೇ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ನವರಸನವರು ಒಳ್ಳೆ ಸ್ಟೇಡಿಯಂ, ಅದು ತುಂಬ ಚೆನ್ನಾಗಿದೆ. ನಾನು ಕಂಠೀರವ ಸ್ಟೇಡಿಯಂ ಕೊಡ್ತೀನಿ ಅಂದ್ರು ಬೇಡ ಅಂದ್ಬಿಟ್ರು. ನಮ್ಮ ಸರ್ಕಾರ ಮಟ್ಟದಲ್ಲಿ ನನ್ನ ಲೆವೆಲಲ್ಲಿ ಇದೆ, ಅದು ನಾನೇ ಮಾಡಿಸ್ಕೊಡ್ತಾ ಇದ್ದೆ, ಬೇಡ ಅಂದರು. ನಮ್ಮ ಹೋಮ್ಲಿ ಫೀಲ್ ಆಗ್ತೀವಿ, ನಾವು ಇಲ್ಲೇ ಇರ್ತೀವಿ ಸರ್ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅವರಿಗೆ ಬಿಟ್ಟಿದ್ದೀನಿ. ಬಹುಶಃ ಒಟ್ಟು ಎಷ್ಟು ಟೀಮ್ ಆಯಿತು? 7 ಆಗಿದೆಯಾ? 7 ಟೀಮ್ ಈಗೇನು ತಯಾರಿ ಆಗಿದೆ. ಬಹುಶಃ ಎಲ್ಲರೂ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. ಎಲ್ಲರೂ ಕೂಡ ಈಗ ಮ್ಯಾಚ್ ಆಡಲಿಕ್ಕೆ ಸಿದ್ಧವಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಎಲ್ರಿಗೂ ಒಳ್ಳೇದಾಗಬೇಕು. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಬಹುಶಃ ಇವತ್ತೇನು ಸಾಯಿ ಗೋಲ್ಡ್ ಪ್ಯಾಲೇಸ್ ಟೀಮ್ ಇಲ್ಲಿ ಎಲ್ಲ ಕ್ವೀನ್ಸ್ ನಿಂತಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಕ್ಯಾಪ್ಟನ್ ನಿಖಿತಾ ಅವರು ಇದ್ದಾರಾ? ಓಕೆ, ಅವರು ಇಲ್ಲೇ ನಿಂತಿದ್ದಾರೆ. ಅವರ ನೇತೃತ್ವದಲ್ಲಿ ಟೀಮು ಚೆನ್ನಾಗಿ ಯಶಸ್ವಿಯಾಗಿ ಗೆದ್ದು ಬರಲಿ ಅಂತೇಳಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಮತ್ತು ಎಲ್ಲ ಟೀಮ್ಗಳು ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಅದರಿಂದ ಎಲ್ರಿಗೂ ಇವತ್ತೇನು ಸೇರಿದ್ದೀವಿ, ಈ ಒಂದು ಶುಭ ಸಂದರ್ಭ ಯಾವತ್ತೂ ಇರಬೇಕು. ಕನ್ನಡ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ನಾವೆಲ್ಲರೂ ಸೇರಿ ಉಳಿಸಿ ಬೆಳೆಸುವಂಥ ಕೆಲಸ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ, ನನ್ನ ಸಹಕಾರ ಈ ಸ್ಪೋರ್ಟ್ಸ್ಗೆ ಎನಿ ಟೈಮ್ ಇರುತ್ತೆ.
ಈಗೇನು ಅಪ್ಪು ಕಪ್ಪು ಕೂಡ ನಿನ್ನೆ ಚೇತನ್ ಅವರು ಟೀಮ್ ನಾಳೆ ಸಾಯಂಕಾಲ ಯಾವ ಹೋಟ್ಲದು ಶೆಲ್ಟನ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಸೌತ್ ಇಂಡಿಯಾ ಮಟ್ಟದಲ್ಲಿ ಈ ಸತಿ ಮಾಡ್ತಾ ಇದೀವಿ. ಕರ್ನಾಟಕ ಟೀಮ್ನ ಸಾಯಿ ಗೋಲ್ಡ್ ಪ್ಯಾಲೇಸೇ ಲೀಡ್ ಮಾಡುತ್ತೆ. ಜೊತೆಗೆ ಆಂಧ್ರ, ತಮಿಳುನಾಡು, ಕೇರಳ 4 ಸ್ಟೇಟ್ ಟೀಮ್ಗಳು ಈ ಸ್ಪರ್ಧೆಯಲ್ಲಿ ಇರ್ತಾರೆ. ಈ ಸತಿ ಅಪ್ಪು ಕಪ್ಪು ತುಂಬ ಚೆನ್ನಾಗಿ ಬರಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಭಾಳಷ್ಟು ಜನ ನಮ್ಮ ಫಿಲಿಂ ಸ್ಟಾರ್ಸ್ ಬರ್ತಾರೆ, ಅವರು ಕೂಡ ಸ್ಪರ್ಧೆಯಾಗಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ, ಇನ್ನೇನು 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಲ್ಲೇಶ್ವರಂ ಶಾಖೆ ಶುಭಾರಂಭಗೊಳ್ಳಲಿದೆ. ತಾವು ಕೂಡ ಎಲ್ಲರೂ ಕೂಡ ಬಂದು ಆ ಮಲ್ಲೇಶ್ವರಂ ಶಾಖೆ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ನನಗೆ ಶುಭಾರೈಕೆಯನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೋತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಶರಣ ಸರ್ ಇಷ್ಟು ಎನರ್ಜಿಯಾಗಿ ಸ್ಪೋರ್ಟ್ಸ್ಗೆ ಎಷ್ಟು ಸಪೋರ್ಟ್ ಆಗಿದ್ದಾರೆ ನೋಡಿ. ಯಾಕೆಂದರೆ ಪ್ರತಿಯೊಬ್ಬರು ಈ ಥರ ಅಂದರೆ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಈ ಥರ ಸ್ಪೋರ್ಟ್ಸ್ ಆಗ್ಬೋದು, ಮತ್ತೊಂದು ಸಿನಿಮಾಗಳಿಗಾಗ್ಬೋದು, ಮತ್ತು ಸ್ಪೋರ್ಟ್ಸ್ ಮಾತ್ರ ಅಲ್ಲ, ನನಗೆ ಎಷ್ಟೋ ಸಿನಿಮಾಗಳಿಗೆ ಇಲ್ಲಿ ಬರುವಂಥ ಈವೆಂಟ್ಸ್ ಆಗುವಂಥ ಸಿನಿಮಾಗಳಿಗೆ ನಾನು ಯಾವತ್ತಾದರೂ ಹೋಗಿ ಸರ್ ಈ ಸಿನಿಮಾದೊಂಚೂರು ಸ್ಪಾನ್ಸರ್ಶಿಪ್ ಮಾಡಿ ಅಂದರೆ ಸುಮಾರು ಸಿನಿಮಾಗಳಿಗೆ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಲಾಸ್ಟಲ್ಲಿ ಅಪ್ಪು ಸರ್ದು ಜೇಮ್ಸ್ ಸಿನಿಮಾಗೂ ನಮ್ಮ ಸಾಯಿ ಗೋಲ್ಡೇ ಸ್ಪಾನ್ಸರ್ಶಿಪ್ ಆಗಿದ್ದು ಈವೆಂಟ್ಗೆ, ಲಾಸ್ಟ್ ಈವೆಂಟ್ಗೆ. ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಿನಿಮಾ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಒಂದು ಏನಂತಾರೆ, ಒಂದು ಸಾಥ್ ಕೊಡೋದಂತಾರೆ, ಒಂದು ಜೊತೆಲಿ ನಿಲ್ಲೋದು, ಸಹಕಾರ ಕೊಡೋದಾಗ್ಬೋದು, ಇದೆಲ್ಲ ನಮ್ಮ ಸರವಣ ಸರ್ ಯಾವಾಗಲೂ ಮಾಡ್ಕೊಂಡ್ಬಂದಿದ್ದಾರೆ. ಅದೇ ಥರ ಕಬಡ್ಡಿಗೆ ಇವತ್ತು ನೋಡಿ ಎಲ್ಲ ಹೆಣ್ಮಕ್ಳಿಗೂ 10,000 ರೂಪಾಯಿ ವೋಚರು, ಕ್ಯಾಪ್ಟನ್ಸ್ಗೆ 20,000 ಸಾವಿರ ವೋಚರ್ನ ಅನೌನ್ಸ್ ಮಾಡಿದರು. ಬಟ್ ಈ ಥರ ಒಂದು ಸಪೋರ್ಟ್ ಕೊಟ್ಟಾಗ ಎಲ್ಲರೂ ಅವ್ರಿಗೂ ನಾವು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಎಲ್ಲರೂ ಸಪೋರ್ಟ್ ಮಾಡೋಣ. ಅವ್ರದ್ದು ಶಾಖೆ 10ನೇ ತಾರೀಕು ಓಪನ್ ಆಗ್ತಿದೆ ಮಲ್ಲೇಶ್ವರಂದು, ಅದಕ್ಕೆ ಎಲ್ಲರೂ ಬಂದು ನಾವು ಶುಭ ಹಾರೈಸೋಣ. ಸುದೀಪ್ ಅವರೇ ಬರ್ತಾ ಇದ್ದಾರೆ, ಇನಾಗ್ರೇಷನ್ ಅವ್ರ ಕೈಯಿಂದನೇ ಮಾಡ್ತಾ ಇದ್ದೀನಿ. ಓ ವಾವ್, ಸೂಪರ್ ಸರ್, ಆಲ್ ದ ವೆರಿ ಬೆಸ್ಟ್. ನನಗೂ ನೆನಪಿದೆ ಸರ್, ಶೋರೂಮ್ ಇನಾಗ್ರೇಷನ್ ಹೋಸ್ಟಿಂಗ್ ಕೂಡ ನಾನು ಮಾಡಿದೆ. ಒಂದಾದ್ಮೇಲೆ ಒಂದು ಶೋರೂಮ್ಸ್ ಬರ್ತಾ ಇದೆ. ನಿಮ್ಮ ಮನೆಗೆ ಲಕ್ಷ್ಮಿ ಸೇರ್ತಾ ಇರಲಿ, ಅದೇ ಲಕ್ಷ್ಮಿಯಿಂದ ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಸುಷ್ಮಿತಂಗೆ ಮಾತ್ರ ಒಂದು ಅಂಗಡಿ ಕೊಡೋಣ ಸರ್, ಒಳಗಡೆ ಇರೋದೇನು ಬೇಡ ಅಂತ, ಖಾಲಿ ಅಂಗಡಿ. ಅವ್ರು ಕೇಳಿದ್ರೆ ನಂಗೆ ಅಂಗಡಿ ಬೇಕು ಅಂತ, ಅದ್ರೊಳಗಿರೋದು ಬೇಕಂತ ಕೇಳಲಿಲ್ಲ. ಓಕೆ, ಒಂದು ಫ್ಲೋರ್ ಸ್ಯಾಂಕ್ಷನ್. ಹೊಡಿರಿ ಚಪ್ಪಾಳೆ. ಸುಷ್ಮಿತಾ ಅವ್ರ ಮದ್ವೆಗೆ ತಾಳಿ ಸ್ಪಾನ್ಸರ್. ಹೌದಾ, ತಾಳಿ ಕೊಟ್ಟಿದ್ನಾ? ಒಳ್ಳೇದಾಗ್ಲಿ ಸುಷ್ಮಿತಾ ಅವರಿಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಎಲ್ಲ ಓನರ್ಸ್ ಸ್ಟೇಜ್ ಮೇಲೆ ಬಂದ್ರೆ ಪ್ಲೇಯರ್ಸ್ಗೆ ಥ್ಯಾಂಕ್ ಯು. ಪ್ಲೇಯರ್ಸ್ ಕೈಂಡ್ಲಿ ಪ್ಲೀಸ್ ಬಿ ಸೀಟೆಡ್. ಒಂದು ಫೋಟೋ. ಎಸ್, ಬಿಕಾಸ್ ನಾನು ಹೇಳಿದಾಗೆ ಎಷ್ಟೊಂದು ಜನ ಆರ್ಟಿಸ್ಟ್ಗೆ ಅವಕಾಶ ಸಿಗುತ್ತೆ ಈ ಒಂದು ಈವೆಂಟ್ ಮೂಲಕ ಅಂತ ಹೇಳಿದೆ. ಸೊ ಇದು ಮೊದಲನೇ ಅವಕಾಶ ನನಗೆ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ವಣ ಸರ್ ಅವರೇ. ಆ್ಯಂಡ್ ಇದೇ ಥರ ಎಲ್ಲ ಒಂದು ಆರ್ಟಿಸ್ಟ್ಗೆ ಇದೊಂದು ಮೋಟಿವೇಶನ್ ಅಂತ ತಿಳ್ಕೊಳ್ಳಿ. ಗೇಮ್ನ ಇದೇ ಥರ ಚೆನ್ನಾಗಿ ಆಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಖಿತಾ ಅವರೇ, ಥ್ಯಾಂಕ್ ಯು. ಸೊ ಈಗ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.